హలో ఫ్రెండ్స్, మేము బెంగళూరులో ఉన్న కనక్పూర్ రోడ్ దగ్గర ఉన్న రిసార్ట్కి అయితే వచ్చామండి. రండి, మీకైతే రిసార్ట్ అయితే చూపిస్తాము. ఈ రిసార్ట్ పేరు వచ్చి ఫస్ట్ అయితే మీకు సుఖీ భవ అని అయితే ఉండింది. ఇప్పుడు పేరు చేంజ్ చేసి నేచర్ నెస్ట్ అని అయితే పెట్టారు. చూడండి మీ ఫ్రెండ్స్, ఇదైతే ఎంట్రెన్స్ మొత్తం గ్రీనరీ. ఈవెంట్స్కి అయితే చాలా బాగుంది ఫ్రెండ్స్. ఇదైతే ఎంట్రెన్స్. రండి ఫ్రెండ్స్, లోపలికి అయితే వెళ్ళి చూద్దాము ఎలా ఉందో. మీకైతే రిసార్ట్ మొత్తం చూపిస్తాం. ఇక్కడ వచ్చి పార్కింగ్ ఏరియా. ఇది చూడండి ఎంట్రన్స్, ఇది పార్కింగ్ ఏరియా ఇది. సో చిన్న చిన్న ఈవెంట్స్కి అయితే చాలా బాగుందండి ఈ ప్లేస్ అయితే. ఇంకా తక్కువ మంది అయితే ఇంకా రిసెప్షన్ ఇలాంటివి కూడా చేస్తారు. సో ఇదైతే గేట్, ఎంట్రన్స్ గేట్ అండి. సో మెహందీ ఫంక్షన్, హల్దీ ఫంక్షన్, అలాగే సంగీత్ ఇవన్నీ అయితే కూడా బాగా చూడొచ్చు. ఇంక రూమ్స్ అయితే కూడా చాలా బాగుంటాయి. చూడండి ఫ్రెండ్స్, మీకు గేట్ లోపల అయితే ఎంట్రన్స్ వచ్చినాము. ఈయనే అండి రిసార్ట్ ఓనరు. సో రండి ఫ్రెండ్స్. ಇದು ರೂಮ್ಸ್ ಇದು ಇದಾ ಕೀ ಬೇಕೈತೆ ಕೀ ತರಿಸ್ಲಾ ಇಲ್ಲ ಡಬಲ್ ರೂಮ್, ಸಿಂಗಲ್ ರೂಮಾ ಇದು? ಯಾವ್ದಾದ್ರು ಒಂದು ತರಿಸ್ತೀನಿ ಕೀ ಥರ. ಇದು ರೂಮ್ ಸರ್? ಇದು ಕ್ಯಾಫ್ಟೇರಿಯಾ ಥರ, ಅಂದರೆ ಸುಮ್ಮನೆ ರಿಲ್ಯಾಕ್ಸೇಷನ್. ಓಕೆ ಓಕೆ. ಇದು 3 ರೂಮ್ಸ್ ಇದೆ. ಇದೊಂದು, ಅಲ್ಲೊಂದು ರೂಮ್. ಓಕೆ. ಅಲ್ಬೇಡಿ, ಇಲ್ಲಿ ಬನ್ನಿ. ಇದಿಷ್ಟೇನಾ ಇದು? ಓಕೆ. ನನಗೆ ಬಾಸ್ಕೆಟ್ ಕೊಡ್ಬೇಕು. ಹೌದು ನೋಡಿ, ಅದು ಬಾಲ್ಕನಿ. ಇದಾ ಎಂಟ್ರೆನ್ಸ್ ಇದು? ಅಲ್ಲ, ಎಂಟ್ರೆನ್ಸ್ ಆ ಕಡೆ, ಬಾಲ್ಕನಿ. ಇದು ಬಾಲ್ಕನಿಯ. ಓಕೆ. ಈ ರೂಮ್ಗಳಿಗೆಲ್ಲ ಈ ಕಡೆ ಬಾಲ್ಕನಿ, ಈ ಕಡೆ ಈ ಕಡೆ ಬಾಲ್ಕನಿ, ಆ ಕಡೆ ಎಂಟ್ರೆನ್ಸ್. ಫೋಟೋ ಶೂಟ್ಸ್ಗೆಲ್ಲ ಚೆನ್ನಾಗಿರುತ್ತಲ್ಲ? ಇದು ಅದು ಬೇರೆಯವ್ರು ಮಾಡ್ತಾರೆ. ಅದು ಸ್ವಲ್ಪ ಲ್ಯಾಂಡ್ ಇಶ್ಯೂ ಆಯಿತು, ನಾವು ಬಿಟ್ಬಿಟ್ವಿ. ಏ ಮನ ಬುಜ್ಜಿ ಹುಷಾರ್, ಈ ಕಡೆ ಅಣ್ಣ ಬಂದಿಲ್ವೇನಪ್ಪ?
ಅವ್ರು ಬಂದಿಲ್ಲ ನೋಡಿ ಎಷ್ಟು ಬಿಡಿದೆ ಬಂದಿಲ್ಲ ಒಂದು ವಾರ ಬಿಟ್ಟರೆ ವಾರ ಬಂದು ನಾವು ಇದ ಪೂಲು ಇಷ್ಟೇನಾ? ಇದು ಜಕ್ಕುಸಿತ್ತೆ ಹಾಂ, ಜಕ್ಕುಸಿ ಥರ ಇಷ್ಟೇನಾ ಚಿಕ್ಕದು ಪೂಲು? ಇದೆ ದೊಡ್ಡ ಪೂಲು ಇಲ್ವಾ? ಓಕೆ. ಹೆಂಗೆ ಇದು ಎಷ್ಟು ಜನ ಅಂತಾರೆ ಒಂದು ಪರ್ ಡೇ ಎಷ್ಟು? ಪರ್ ಡೇ ಅಂತ ಅವರ್ ಲೆಕ್ಕ. ಈಗ ಮಾರ್ನಿಂಗು 6 to ಈವ್ನಿಂಗ್ 3 o'clock ವರೆಗೂ 40,000. ಓಕೆ. ಸೊ 4 o'clock to 11 o'clock ವರೆಗೂ 40,000. 24 hours ತೊಗೊಂಡ್ರೆ 80,000 ಇರುತ್ತೆ. ಇವತ್ತು ಮಧ್ಯಾಹ್ನ ಬಂದು ನಾಳೆ ಮಧ್ಯಾಹ್ನ ಬಂದರೆ 80,000 ಪ್ಲಸ್ ಪ್ಲಸ್ ಎಕ್ಸ್ಟ್ರಾ ಫುಡ್ಡು ಡೆಕೋರೇಷನ್ ಲೈಟಿಂಗ್ ಎಲ್ಲ ಅವ್ರು ನಮಗೆಲ್ಲ ನಾವು ಮಾಡ್ತೀವಿ. ಈಗ ನಮ್ಮವ್ರು ಏನು ಹೇಳ್ತಾರೆ ಅಂದರೆ ಈ ಪ್ಲೇಸಲ್ಲಿ ಮಾಡ್ತೀರಾ ಹಲ್ದಿ ಶಾಸ್ತ್ರ? ಇಲ್ಲಿ ಡೆಕೋರೇಷನ್ ಮಾಡಿ ಇಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಓಕೆ. ಇದೊಂದು ಕ್ಯಾಫ್ಟೇರಿಯಾ ಚಿಕ್ಕದು. ಇಲ್ಲಿ ಸಂಜೆ ಸ್ನ್ಯಾಕ್ಸು ಅದು ಇದು ತಗೊಂಡು ಮತ್ತು ಬಾರ್ಬಿಕ್ಯೂ ಮಾಡ್ಕೊಂಡು ಇಲ್ಲ? ಓಕೆ. ಇಲ್ಲೇನೋ ಮಾಡ್ತೀವಿ ಅಂದರೆ ಇಲ್ಲಿ ಮಾಡ್ಬೋದು. ಇಲ್ಲಿ ಈವೆಂಟ್ಸ್ ಇದ್ದಾಗ ಡೈನಿಂಗ್ ಹಾಲ್ ಮಾಡ್ಕೊಂತೀವಿ. ಇದು ಯಾವುದು? ಇದು ಮತ್ತೆ ಸ್ಟೇ ಇದ್ದವ್ರಿಗೆ ಏನು ಮಾಡ್ತೀವಿ, ಡ್ಯಾನ್ಸ್ ಕ್ಲೋಸ್ ಮಾಡಿ ಫ್ಯಾಮಿಲಿ ಬಂದರೆ ಅವರು ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ ನೋಡ್ಕೊಂಡು ಚೆನ್ನಾಗಿದೆ. ಮಮ್ಮಿ ಸೋಲ್ వచ్చేసి ಬರ್ತಡೇ ಎಲ್ಲ ಮಾಡಿದ್ರೆ ಇಲ್ಲಿ ಮಾಡ್ಕೊಂಡು ಇಲ್ಲಾಂದ್ರೆ ಒಳಗಡೆ ಮಾಡ್ತೀವಿ ಅಂದರೆ పండు ಫೋನ್ ಇಲ್ಲ. ಅವ್ರಿಗೇನಾದ್ರು ಫಂಕ್ಷನ್ ಅವ್ರೇನು ಫಂಕ್ಷನ್ ಸುಮ್ಮನೆ ಬಂದಾಗಿಲ್ಲ, ಫ್ಯಾಮಿಲಿಯವ್ರು ಬರೋದಿಲ್ಲ. ಅವರು ಇಟ್ಲೆ మా అట్లా చెప్పలేదు పండు
తీసారా ఏయ్ मुझे ला कर चुके आटा पकड़ती है रूम फुल गती है आदित्य ಎಷ್ಟು ಒಂದು ಏರಿಯಾ ಫುಲ್ ರೂಮ್ಸ್ ಫುಲ್ ಹಾಫ್ ಡೇ ಇವೆಂಟ್ ತಗೊಂಡ್ರೆ ಕೊಡ್ತೀರಾ ಹಾಫ್ ಡೇನ ನೈಟ್ ಔಟ್ ತಗೊಂಡ್ರೆ ಕೊಡ್ತೀರಾ ಫುಲ್ಲು ಈವೆಂಟ್ಸ್ ಇದ್ದಾಗ ಮಾತ್ರ ರೂಮ್ಸ್ ಕೊಡ್ತೀವಿ ಬರೀ ರೂಮ್ಸೇ ಬೇಕು ಅಂತಂದ್ರೆ ಅದೇ ನಾನು ಹೇಳ್ದೆ ಎಮೋಷನ್ಸ್ ತುಂಬ ಜಾಸ್ತಿ ಆಗುತ್ತೆ ಆ ಥರ ಕೊಡಲೇಬೇಡಿ ಅಂತ ಅವ್ರಿಂದ ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಮಾಡಿಲ್ಲಲ್ಲ ಅವ್ರಿಗೇನಂದ್ರೆ ಯಾರೋ ಈ ಸಂಜೆಲಿ ಸ್ನ್ಯಾಕ್ಸ್ ಗಿಕ್ಸ್ ತಿನ್ನಕ್ಕೆ ಕಾಫಿ ಟೀ ಮತ್ತೆ ಇಲ್ಲೇನಾದ್ರು ಕಂಟ್ರಿ ಇದೆ ಸಿಂಪಲ್ ಆಗಿರೋದು ಹೇಳಿ ಸರ್ ಅಂತ ಇದು ಅಷ್ಟೇ. 3 ಲಕ್ಷ ರೂಪಾಯಿ ಬುಜ್ಜಿ అంటే అంతే సార్ ಬುಕ್ಸ್ ಎಲ್ಲ ಇಟ್ಟು. బుజ్జి ఉండేది చూసుకో ఇది ఓపెన్ చేయి ಅದು ಯಾರಿಗೋ ಕೊಟ್ಟಿ ಅವ್ನು ಸಿಗರೇಟ್ ಸುಟ್ಬಿಟ್ಟು ಯಾವುದು ಅಲ್ಲಾಗಿ ಓಕೆ ನೋಡಿ ವರ್ಕ್ ಎಷ್ಟೊಂದು ಆ ತಿಂಗಳು ಒಂದು ಎರಡು ಕೆಲಸ ತಗೊಳ್ತಾರೆ ಒಂದು ಕೆಲಸ 1.5 ಕೋಟಿ 2 ಕೋಟಿ ಒಂದು ಮನೆ ಕಂಪ್ಲೀಟ್ ನೋಡಿ ಇದೆ ಎಷ್ಟು ಕೆಲಸ ಇದೆ ನೋಡಿ ಕೆಲಸ ಜಾಸ್ತಿ ಅಲ್ಲ ಅದೇ 10 lakhs ಸರ್ ಇದು ಆಮೇಲೆ ವುಡ್ ಇದೆಯಲ್ಲ ಇದು ನಿಮ್ ಚೇರ್ ನೋಡಿ ಇದು ನಿಮ್ಗೆ ವೆಯ್ಟ್ ಇದೆ ಇದು ಟೀ ಕುಡ್ ಇದೆ ಒರಿಜಿನಲ್ ಟೀ ಕುಡ್ ಇದು ತುಂಬಾ ಸೀಸನ್ ಆಗಿ ಮಾಡಿರೋದು ಅದು ಪರ್ಸನಲ್